Hello students, welcome to Dhruvika Academy. ಹೇಗಿದ್ದೀರಾ ಎಲ್ಲ? I hope everybody is doing fine. Preparation PGCET MBA MC ಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತು. But don't stop because PGCET exams is very near. ತುಂಬಾ ಹತ್ರ ಇದೆ. ಸೊ ಅದಕ್ಕೋಸ್ಕರ ಎಷ್ಟು ಫಾಸ್ಟ್ ಆಗಿ ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾರಾ ಅಷ್ಟು ಒಳ್ಳೆ ಕಾಲೇಜು ಅಥವಾ ಒಳ್ಳೆ ರ್ಯಾಂಕಿಂಗ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಡೋಂಟ್ ಸ್ಟಾಪ್, ಕೀಪ್ ಪ್ರಿಪೇರ್ ಮಾಡ್ತಾ ಇರಿ. ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಪೆಷಲಿ ಜನರಲ್ ಅವೇರ್ನೆಸ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ನ ಮಾಡ್ತಾನೆ ಇದ್ದೀವಿ. ಸೊ ಇವತ್ತಿನ ಡೈಲಿ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಇವತ್ತು ಅಂದ್ರೆ 24 ಮಾರ್ಚ್ 2022 ಡೈಲಿ ಕರೆಂಟ್ ಅಫೇರ್ಸ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ರೈಟ್, ಸೊ ಬಿಫೋರ್ ಗೆಟಿಂಗ್ ಇಂಟು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಒನ್ ಥಿಂಗ್ ದಟ್ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಆಫ್ PGCET MBA MC ಓನ್ಲಿ ಇನ್ ಧ್ರುವಿಕಾ ಅಕಾಡೆಮಿ. ಕಂಪ್ಲೀಟ್ ಸಿಲೆಬಸ್ ಎಂಡ್ ಟು ಎಂಡ್ ಫ್ರಮ್ ಒನ್ ಟಾಪಿಕ್ ಟು ಟಿಲ್ ಲಾಸ್ಟ್ ಟಾಪಿಕ್. ಪ್ರತಿ ಟಾಪಿಕ್ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ಎಲ್ಲ ಟಾಪಿಕ್ಸ್ನ ಮುಗಿಸ್ಕೊಟ್ಟು MCQsನ ಮಾಡಿಸಿ ಸ್ಟಡಿ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಎವ್ರಿಥಿಂಗ್. ಸೊ ವಿಲ್ ಟೆಲ್ ಯು ದಟ್. ಸೊ ನಿಮ್ಗೆ ಏನೇನು ಸಿಗುತ್ತೆ, ಕಂಪ್ಲೀಟ್ ಸಿಲೆಬಸ್, ಲೈವ್ ಕ್ಲಾಸಸ್ ಸಿಗ್ತಾ ಇದೆ. ಪ್ರತಿಯೊಂದು ಟಾಪಿಕ್ಕು ಲೈವ್ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 2 ಕ್ಲಾಸು, ಸಾಯಂಕಾಲ 3 ಕ್ಲಾಸ್ ಇರುತ್ತೆ. MBA ಮತ್ತು MCA ದವರೆಗೆ ನೀವು ಏನಾದ್ರು ಲೈವ್ ಕ್ಲಾಸ್ ಮಿಸ್ ಆದರೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಸಿಗುತ್ತೆ. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಡೌಟ್ ಕ್ಲಿಯರಿಂಗ್ ಸೆಷನ್, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ ನಡೀತಾ ಇರುತ್ತೆ. ಬಿಕಾಸ್ ನಿಮಗೆ ಡೌಟ್ಸ್ ಇರುತ್ತವೆ, ಆ ಡೌಟ್ಸ್ನ ನಾವು ಕ್ಲಾರಿಫೈ ಮಾಡ್ತಾನೆ ಹೋಗಬೇಕು. ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಪ್ರಾಪರ್ ಪ್ರಿಪೇರ್ ಆದೆ ಅಂತ ಅನಿಸ್ಬೇಕು. ಸೊ ಅದಕ್ಕೋಸ್ಕರ ಡೌಟ್ ಕ್ಲಿಯರಿಂಗ್ ಸೆಷನ್ ರೆಗ್ಯುಲರ್ ಆಗಿರುತ್ತೆ. ಜೊತೆಗೆ ಸ್ಟಡಿ ಮೆಟೀರಿಯಲ್, ನಿಮಗೆ ಸ್ಟಡಿ ಮೆಟೀರಿಯಲ್ ಆ ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ಡ್ ಬೈ ಅವರ್ ಎಜುಕೇಟರ್. ನಮ್ಮ ಟಾಪ್ ಎಜುಕೇಟರ್ಸ್ ಆದ ಮಯಾಂಕ್ ಸರ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಅಕ್ಷಯ್ ಸರ್, ತಿಪ್ಪೇಶ್ ಸರ್, ನಾನಾಗಿರಲಿ, ಮತ್ತು ಸೊ ಎಲ್ಲರೂ ಟಾಪ್ ಎಜುಕೇಟರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಇವರೇ ಸ್ವತಃ ಪ್ರಿಪೇರ್ ಮಾಡಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ನ ಕೊಡ್ತಾರೆ. ದಿಸ್ ಸ್ಟಡಿ ಮೆಟೀರಿಯಲಿಂದ ಇಟ್ ಈಸ್ ಗೋನ್ ಟು ಹೆಲ್ಪ್ ಯು ಲಾಟ್. ನಿಮಗೆ ಡೈರೆಕ್ಟ್ ಆಗಿರುವಂತಹ ಕ್ವಶನ್ಸ್ ಬರ್ತವೆ PGCET ಎಕ್ಸಾಮಿನೇಷನ್ MBA MCA ದಲ್ಲಿ. ಜೊತೆಗೆ ಒನ್ಸ್ ಯು ಆರ್ ಗೋನ್ ಟು ಜಾಯಿನ್ ದ ಬ್ಯಾಚ್ ಕೋರ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಟಿಲ್ ಎಕ್ಸಾಮಿನೇಷನ್ ಬರೋವರೆಗೂ ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಕಂಪ್ಲೀಟ್ ಆಕ್ಸೆಸ್. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒನ್ ಮೋರ್ ಥಿಂಗ್ ಐ ಹ್ಯಾವ್ ಫಾರ್ಗಾಟ್ ಯು. ಸೊ ಅಂದರೆ ಸರ್ ಬರೀ ಕ್ಲಾಸಸ್ ಆಯಿತು, ದೆನ್ ಪ್ರಾಕ್ಟೀಸ್ ಹೆಂಗೆ ಮಾಡೋದು? ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಡಿಸೈನ್ ದ ಟೆಸ್ಟ್ ಸೀರೀಸ್, ಎಕ್ಸ್ಕ್ಲೂಸಿವ್ ಟೆಸ್ಟ್ ಸೀರೀಸ್. ಇದರಲ್ಲಿ ಏನು ಸಿಗುತ್ತೆ ಟೆಸ್ಟ್ ಸೀರೀಸಲ್ಲಿ? ಒಂದು ಡೈಲಿ ಟೆಸ್ಟ್ ಇರುತ್ತಪ್ಪಿ, ದಟ್ ಇಸ್ ಆಫ್ 25 ಮಾರ್ಕ್ಸ್. ಸೊ ಇವತ್ತು ಏನು ಕ್ಲಾಸ್ ಆಗಿರುತ್ತೋ ಈ ಕ್ಲಾಸಸ್ ಮೇಲೆ ನಾಳೆ ನಿಮಗೆ 25 ಮಾರ್ಕ್ಸ್ ಟೆಸ್ಟ್ ಇರುತ್ತೆ ರೆಗ್ಯುಲರ್ ಆಗಿ. ನೆಕ್ಸ್ಟು ವೀಕ್ಲಿ ಟೆಸ್ಟ್ ಬರುತ್ತಪ್ಪಿ, ವೀಕ್ಲಿ ಟೆಸ್ಟ್ ದಟ್ ಈಸ್ 100 ಮಾರ್ಕ್ಸ್ ಪೇಪರ್. ಸೊ ಅಂದರೆ ಒಂದು ವೀಕಲ್ಲಿ ಏನು ಕವರ್ ಆಗಿರುತ್ತೋ ಆ ಟಾಪಿಕ್ಸ್ ಮೇಲೆ ವೀಕ್ಲಿ ಟೆಸ್ಟ್ ನಡೀತಾ ಇರುತ್ತೆ, 100 ಮಾರ್ಕ್ಸ್ ಪೇಪರ್ ಎಕ್ಸಾಕ್ಟ್ಲಿ PGCET ಪ್ರಕಾರನೇ. ನೆಕ್ಸ್ಟ್ ಬರುತ್ತೆ ಕಂಪ್ಲೀಟ್ ಸಿಲೆಬಸ್ ಆದಮೇಲೆ ನಿಮಗೆ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಎಷ್ಟು? 25 ಟೆಸ್ಟ್ ಸೀರೀಸ್. ಸೊ ಈ 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಲಾಸ್ ವೈಸ್ ರ್ಯಾಂಕಿಂಗ್ ಕೊಡ್ತೀವಿ. ಅಂದರೆ ಧ್ರುವಿಕಾ ಅಕಾಡೆಮಿ ಎಷ್ಟು ಜನ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೋ ಅವ್ರದಲ್ಲಿ ನಿಮಗೆ ಕ್ಲಾಸ್ ರ್ಯಾಂಕಿಂಗ್ ಸಿಗುತ್ತೆ. ಜೊತೆಗೆ 10 ಟೆಸ್ಟ್ ಬಂದ್ಬಿಟ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಅಂತ ಕೊಡ್ತೀವಿ. ಸಪೋಸ್ ಒಂದು 70 ಮಾರ್ಕ್ಸ್ ತೊಗೊಂಡ್ರಿ ಒಂದು ಟೆಸ್ಟಲ್ಲಿ, ಈ 70 ಮಾರ್ಕ್ಸ್ಗೆ ಬೈ ಕಂಬೈನಿಂಗ್ ಯುವರ್ ಗ್ರಾಜ್ಯುಯೇಷನ್ ಪರ್ಸೆಂಟೇಜ್ನ ಕಂಬೈನ್ ಮಾಡಿಬಿಟ್ಟು ನಿಮಗೊಂದು ರ್ಯಾಂಕಿಂಗ್ನ ಅಸೈನ್ ಮಾಡ್ತೀವಿ. ಲಾಸ್ಟ್ 10 ಇಯರ್ಸ್ ಡಾಟಾ ನೋಡ್ಬಿಟ್ಟು, ಅಂದರೆ ಎಕ್ಸಾಕ್ಟ್ PGCET ಡಾಟಾ ನೋಡ್ಬಿಟ್ಟು ನಿಮಗೊಂದು ರ್ಯಾಂಕಿಂಗ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ ಏನು ಸರ್ ಹೆಲ್ಪ್ಫುಲ್ಲು? ಬಿಕಾಸ್ ನಿಮಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ರ್ಯಾಂಕಿಂಗ್ ಏನಿದೆ, ನೆಕ್ಸ್ಟ್ ಎಕ್ಸಾಮಲ್ಲಿ ನನ್ನ ರ್ಯಾಂಕಿಂಗ್ ಏನು ಬರುತ್ತೆ, ಅದ್ರ ನೆಕ್ಸ್ಟ್ ಎಕ್ಸಾಮಲ್ಲಿ ನನ್ನ ರ್ಯಾಂಕಿಂಗ್ ಏನು ಬರುತ್ತೆ, ಇದರಿಂದ ಏನಾಗುತ್ತೆ ನೀವು ಗೋಲ್ನ ಸೆಟ್ ಮಾಡ್ಬೋದು. ಓಕೆ ಫೈನ್, ನಾನು ಒಂದು 500 ರ್ಯಾಂಕ್ ಬರ್ತಿದ್ದೀನಿ, ನೆಕ್ಸ್ಟ್ ಮೈ ಟಾರ್ಗೆಟ್ ಶುಡ್ ಬಿ 200 ರ್ಯಾಂಕ್, ನೆಕ್ಸ್ಟ್ ಮೈ ಟಾರ್ಗೆಟ್ ಶುಡ್ ಬಿ 100 ರ್ಯಾಂಕ್. ಸೊ ಈ ರೀತಿ ಯು ಕ್ಯಾನ್ ಇಂಕ್ರೀಸ್ ದ ರ್ಯಾಂಕಿಂಗ್ಸ್ ಟೆಸ್ಟಿಂದ ಟೆಸ್ಟಿಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಇಟ್ ಇಸ್ ಅ ಗೇಮ್ ಚೇಂಜರ್. ಆ್ಯಂಡ್ ತುಂಬ ಜನ ಆಲ್ರೆಡಿ ಇದನ್ನ ಕಾಪಿ ಮಾಡ್ತಿದ್ದಾರೆ, ನಾವು ಆಲ್ ಕರ್ನಾಟಕ ಟೆಸ್ಟ್ ನಡೆಸ್ತೀವಿ ಅಂತ. ನಥಿಂಗ್ ಡೂಯಿಂಗ್, ಬಿಕಾಸ್ ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಯು ದ ಆಲ್ ಕರ್ನಾಟಕ ರ್ಯಾಂಕಿಂಗ್ಸ್. ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್. ಸೊ ಅದಕ್ಕೋಸ್ಕರ ಎಲ್ಲ ಫೀಚರ್ಗಳು ನಿಮಗೆ ಬೇಕಂದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಈ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ 6361949484 ದಿಸ್ ದ ವಾಟ್ಸಪ್ ನಂಬರ್ ಆ್ಯಂಡ್ ಕಾಲಿಂಗ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು HK ಡೀಟೇಲ್ಸ್ ಕೇಳೋಕ್ಕೆ. ಜೊತೆಗೆ ನಿಮಗೆ ವೆರಿ ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಈ ಒಂದು ಎಲ್ಲ ಫೀಚರ್ಸ್ ಸಿಗ್ತಾ ಇದೆ. ನಿಮ್ಮ ರ್ಯಾಂಕಿಂಗು ನಮ್ಮ ಐಡೆಂಟಿಟಿ ಕಾರ್ಡ್, ನಿಮ್ಮ ರ್ಯಾಂಕಿಂಗ್ ಏನು ಬರುತ್ತೆ ಅದೇ ನಮ್ಮ ಐಡೆಂಟಿಟಿ ಕಾರ್ಡ್ ಆಗಿರುತ್ತೆ, ನಾಟ್ ಅಬೌಟ್ ದ ಮನಿ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ನಿಮಗೆ ಕಾಯ್ತಾ ಇದೆ. ಆದಷ್ಟು ಬೇಗ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್ನ. ಬೇಗ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್, ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ without wasting much time. So the first question for the day, that is 24th March 2025. The first question, that is the government has announced the establishment of North India's first nuclear power project in which state? ನೋಡ್ರಿ, for the first time ಗವರ್ಮೆಂಟ್ ಅನೌನ್ಸ್ ಮಾಡಿದ್ರು, ಯಾರು? ಸೆಂಟ್ರಲ್ ಗವರ್ಮೆಂಟ್. ನಾರ್ತ್ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಎಲ್ಲಾಗ್ತಾ ಇದೆ, ಯಾವ ಸ್ಟೇಟಲ್ಲಿ ಆಗ್ತಾ ಇದೆ? ಫಸ್ಟ್ ಟೈಮ್ ಇನ್ ನಾರ್ತ್ ಇಂಡಿಯಾ. ಸೊ ಯಾವ ಸ್ಟೇಟು? ಮಹಾರಾಷ್ಟ್ರ, ರಾಜಸ್ಥಾನ್, ಹರಿಯಾಣ, ಗುಜರಾತ್. ಏನಾಗ್ತಿದೆಪ್ಪ ಎಸ್ಟಾಬ್ಲಿಷ್ಮೆಂಟು? ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟು
ನಾರ್ತ್ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಲ್ಲಾಗ್ತಿದೆ? ಮಹಾರಾಷ್ಟ್ರ, ರಾಜಸ್ಥಾನ್, ಹರಿಯಾಣ, ಗುಜರಾತ್. ಆನ್ಸರ್ ಈಸ್ ಆಪ್ಷನ್ ಸಿ, ಹರಿಯಾಣ. ಹರಿಯಾಣದಲ್ಲಿ ಆಗ್ತಿದೆ. ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಅನೌನ್ಸ್ ದ ನಾರ್ತ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಇನ್ ಗೋರಖ್ಪುರ್, ಹರಿಯಾಣ. ದ ಪ್ರಾಜೆಕ್ಟ್ ಇಸ್ ದ ಕೀ ಮೈಲ್ಸ್ಟೋನ್ ಆಫ್ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ಎಕ್ಸ್ಪಾನ್ಷನ್ ಅಂಡ್ ಕ್ಲೀನ್ ಎನರ್ಜಿ ಗೋಲ್ಸ್. ನಾವು ಪೆಟ್ರೋಲು ಡೀಸೆಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ದಟ್ ಗ್ಲೋಬಲ್ ಎನ್ವಿರಾನ್ಮೆಂಟ್, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ನಾವು ನ್ಯೂಕ್ಲಿಯರ್ ಎನರ್ಜಿ, ಆಲ್ದೋ ಇಟ್ ಈಸ್ ವೆರಿ ಡೇಂಜರಸ್, ಅದನ್ನ ಸುಮ್ಮನೆ ಯಾರು ಬೇಕಾದ್ರೂ ಅದನ್ನ ಜನರೇಟ್ ಮಾಡೋಕ್ಕಾಗಲ್ಲ. ಆಲ್ಸೋ ಇಟ್ ಇಸ್ ಡೇಂಜರಸ್. ಬಟ್ ಒಂದು ನ್ಯೂಕ್ಲಿಯರ್ ಎನರ್ಜಿ ನಾವು ಕನ್ಸ್ಯೂಮ್ ಮಾಡಕ್ಕೆ ಅಥವಾ ಅದನ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇಟ್ ಈಸ್ ಅ ಬಲ್ಕ್ ಎನರ್ಜಿ. ಸೊ ಅದಕ್ಕೋಸ್ಕರ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಅನೌನ್ಸ್ ಮಾಡ್ತು ನಾರ್ತ್ ಇಂಡಿಯಾದಲ್ಲಿ, ಹರಿಯಾಣದಲ್ಲಿ, ಅದು ಗೋರಖ್ಪುರ್ ಹರಿಯಾಣದಲ್ಲಿ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಆಗ್ತಾ ಇದೆ. ಎಲ್ಲಿ? ಹರಿಯಾಣದಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನಂಬರ್ 2 ಬರುತ್ತಪ್ಪಿ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಪಬ್ಲಿಷ್ಡ್ ದ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2025? ಯಾವ ಒಂದು ಆರ್ಗನೈಸೇಷನ್ ಪಬ್ಲಿಷ್ ಮಾಡುತ್ತೆ ಏನನ್ನ? ಯುನೈಟೆಡ್ ನೇಷನ್ಸ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್. ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ ಇರುತ್ತಲ್ಲಪ್ಪಿ, ಅಂಡರ್ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್, ಎಷ್ಟು ನೀರಿದೆ, ಅಂತರ್ಜಲ ಮಟ್ಟ ಎಷ್ಟಿದೆ ಅಂತ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಹೆಸರು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ಅಪ್ಪಿ. ಸೊ ಇದನ್ನು ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ? ಆಪ್ಷನ್ ಎ UNDP, ಆಪ್ಷನ್ ಬಿ UNEP, ಆಪ್ಷನ್ ಸಿ ಯುನೆಸ್ಕೋ, ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್. ಸೊ ನೀವು ಆರಾಮಾಗಿ ಎರಡು ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದು. ಒಂದು ಯುನೆಸ್ಕೋ, ಆಬ್ವಿಯಸ್ಲಿ ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್, ಇದಂತೂ ಮಾಡಲ್ಲ. ಆಬ್ವಿಯಸ್ಲಿ ವರ್ಲ್ಡ್ ಬ್ಯಾಂಕ್ ಮಾಡುತ್ತಾ? ವರ್ಲ್ಡ್ ಬ್ಯಾಂಕ್ ಕೂಡ ಮಾಡಲ್ಲ, ಬಿಕಾಸ್ ಇಟ್ಸ್ ಅ ಬ್ಯಾಂಕಿಂಗ್ ಸೆಕ್ಟರ್. ಅಂದ್ರೆ ಯಾವುದು? ಒಂದು UNDP ಮಾಡಬೇಕು, ಇನ್ನೊಂದು UNEP ಮಾಡಬೇಕು. ದ ಆನ್ಸರ್ ಈಸ್ ಆಪ್ಷನ್ ಸಿ, ಯುನೆಸ್ಕೋ. ಮೈ ಗಾಡ್, ಆಪ್ಷನ್ ಸಿನೇ ಬರುತ್ತಪ್ಪ, ಯುನೆಸ್ಕೋನೇ ಬರುತ್ತೆ. ಸೊ ದ 2025 ಯುನೈಟೆಡ್ ನೇಷನ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ವಾಸ್ ಪಬ್ಲಿಷ್ ಬೈ ಯುನೆಸ್ಕೋ. ನೋಡ್ರಿ, ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕೋಆಪರೇಷನ್ ಫೈನ್, ಸಾರಿ. ಸೊ ಇಲ್ಲಿ ಸೈಂಟಿಫಿಕ್ ಅಂತ ಬರುತ್ತಲ್ಲಪ್ಪಿ, ಸೊ ಅದಕ್ಕೋಸ್ಕರ ಯುನೆಸ್ಕೋದ್ರೆ ಪಬ್ಲಿಷ್ ಮಾಡಿದ್ರು. ಸೊ ಆಪ್ಷನ್ ಸಿ ಆಗುತ್ತಪ್ಪಿ, ಯುನೆಸ್ಕೋನೇ ಬರುತ್ತೆ. ಓಕೆ, ಯುನೆಸ್ಕೋನೇ ಬರುತ್ತೆ. ಸೊ ಇಟ್ ಹೈಲೈಟ್ಸ್ ದ ಕ್ರೂಷಿಯಲ್ ರೋಲ್ ಆಫ್ ಮೌಂಟೇನ್ಸ್ ಅಂಡ್ ಅಲ್ಪೈನ್ ಗ್ಲೇಷಿಯರ್ಸ್, ವಾಟರ್ ಟವರ್ಸ್ ಇನ್ ಸಸ್ಟೈನಿಂಗ್ ಎಕೋಸಿಸ್ಟಮ್, ಎಕಾನಮೀಸ್ ಅಂಡ್ ಸೊಸೈಟೀಸ್. ಬೇಸಿಕಲಿ ಇದು ಎದ್ರ ಬಗ್ಗೆ ಮಾತಾಡುತ್ತಪ್ಪ ಅಂದ್ರೆ ಅಂಡರ್ ವಾಟರ್ ಡೆವಲಪ್ಮೆಂಟ್, ಅದರ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಎಷ್ಟು ಹೆಚ್ಚಿಗೆ ಆಯಿತು ಅನ್ನೋ ಒಂದು ವಾಟ್ ಯು ಕ್ಯಾನ್ ಟೆಲ್, ಅದನ್ನು ಒಂದು ಮಾಪನ ಅಂತ ಹೇಳಿದೆ ನೋಡ್ರಿ, ಮಾಪನ. ಸೊ ಆ ರೀತಿ ಒಂದು ಯುನೈಟೆಡ್ ನೇಷನ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ಬರುತ್ತೆ. ಯಾರು ರಿಲೀಸ್ ಮಾಡ್ತಾರೆ ಪಿ? ಯುನೆಸ್ಕೋದವರು ರಿಲೀಸ್ ಮಾಡ್ತಾರೆ. ಓಕೆ, ಫೈನ್. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಯುನೆಸ್ಕೋ? ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್. ಸೊ ಒಂದು ಕ್ವಶನ್ ಯಾರು ಗೊತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಇಂಡಿಯಾದಲ್ಲಿ ಎಷ್ಟು ಯುನೆಸ್ಕೋ ಸೈಟ್ಗಳಿದಾವೆ ಇಂಡಿಯಾದಲ್ಲಿ? ಐ ಜಸ್ಟ್ ವಾಂಟ್ ಟು ಸಿ ಕಮೆಂಟ್ ಸೆಕ್ಷನ್ ನೋಡಿ ಹೇಳ್ರಿ ನನಗೆ. ಓಕೆ, ಕ್ವೆಶ್ಚನ್ ನಂಬರ್ 3. ಸ್ವದೇಶ್ ದರ್ಶನ್ ಸ್ಕೀಮ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಸ್ವದೇಶ್ ದರ್ಶನ್ ಸ್ಕೀಮ್ನ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿತು? ನಿಮಗಿದು ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು ಟಾಪಿಕ್ ಇದೆಯಪ್ಪಿ, ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈ ಟಾಪಿಕ್ ಒಳಗಡೆ ನಿಮ್ಗೊಂದು ಕ್ವೆಶನ್ ಬರುತ್ತೆ, ದಟ್ ಈಸ್ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್ ಬರುತ್ತೆ. ಪ್ರತಿ ವರ್ಷ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್ ಒಳಗಡೆ ಸ್ವದೇಶ್ ದರ್ಶನ ಅಂತ ಒಂದು ಸ್ಕೀಮ್ ಇದೆ. ಇದನ್ನ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ತು ಅಂತ ಕ್ವಶನ್ ಬರ್ಬೋದು. ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಕಲ್ಚರ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಟೂರಿಸಂ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್. ಸೊ ಯಾವ ಒಂದು ಮಿನಿಸ್ಟ್ರಿ ಸ್ವದೇಶ್ ದರ್ಶನ್ ಸ್ಕೀಮ್ನ ಲಾಂಚ್ ಮಾಡ್ತು? ಆನ್ಸರ್ ಈಸ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಟೂರಿಸಂ, ಸ್ವದೇಶ್ ದರ್ಶನ. ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಪ್ಯಾಕ್ ಅಂತ ಹೇಳ್ತೀವಿ ನಾವು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕ್ರಿಟಿಸೈಸ್ಡ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಟೂರಿಸಂ ಫಾರ್ ಪುವರ್ ಇಂಪ್ಲಿಮೆಂಟೇಷನ್ ಆಫ್ ಸ್ವದೇಶ್ ದರ್ಶನ ಸ್ಕೀಮ್. ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಇರುತ್ತಪ್ಪಿ. ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿದೆಯಲ್ಲ, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ. ಸೊ ಈ ಪ್ಯಾಕ್ ಏನಿದೆಯಲ್ಲ, ಇದು ಗವರ್ಮೆಂಟು ಒಂದು ಬಜೆಟ್ನ ಕೊಡುತ್ತೆ. ಈಗ ಮಿನಿಸ್ಟ್ರಿ ಆಫ್ ಟೂರಿಸಂಗೆ ಒಂದು 2,000 ಕೋಟಿನ ಕೊಟ್ಟಂತ ತಿಳ್ಕೊಡ್ರಿ. ಆ 2,000 ಕೋಟಿ ಎದಕ್ಕೆ ಖರ್ಚಾಯಿತು ಒಂದು ಆಡಿಟ್ ಮಾಡುತ್ತೆ. ಯಾವುದು? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮಾಡುತ್ತೆ. ಆಡಿಟ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಟ್ರ್ಯಾಕ್ ಮಾಡ್ತಿರುತ್ತೆ, ಎಲ್ಲೆಲ್ಲಿ ಎಷ್ಟು ದುಡ್ಡು ಖರ್ಚಾಗ್ತಿದೆ, ಸರಿಯಾಗಿ ಖರ್ಚಾಗ್ತಿದ್ದಿಲ್ಲ ಅಂತ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ನೋಡ್ತಿರುತ್ತೆ. ಈ ಸ್ವದೇಶಿ ದರ್ಶನ ಒಂದು ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದನ್ನು ಲಾಂಚ್ ಮಾಡಿದ್ದೆ ಅದು ಯೂನಿಯನ್ ಮಿನಿಸ್ಟ್ರಿ ಆಫ್ ಟೂರಿಸಂ ಲಾಂಚ್ ಮಾಡ್ತು. ಬಟ್ ಅದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ ಅಂತ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕ್ರಿಟಿಸೈಸ್ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ವದೇಶಿ ದರ್ಶನ, ದ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ 2015 ಬೈ ಯೂನಿಯನ್ ಮಿನಿಸ್ಟ್ರಿ ಆಫ್ ಟೂರಿಸಂ ಟು ಡೆವಲಪ್ ದ ಸಸ್ಟೈನಬಲ್ ರೆಸ್ಪಾನ್ಸಿಬಲ್ ಟೂರಿಸಂ ಡೆಸ್ಟಿನೇಷನ್. ಅಂದ್ರೆ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು. ಇವಾಗ ನೋಡ್ರಿ, ಸಿಂಗಪೂರ್ ಎಕನಾಮಿಕಲಿ ವೆರಿ ಸ್ಟ್ರಾಂಗ್. ವೈ? ಬಿಕಾಸ್ ಆಫ್ ಟೂರಿಸಂ. ಅಂದ್ರೆ ಒಂದು ದೇಶದಲ್ಲಿ ಟೂರಿಸಂ ಚೆನ್ನಾಗಿತ್ತಪ್ಪ ಅಂದ್ರೆ ಅದ್ರ ಎಕಾನಮಿ ಬೆಳೆಯುತ್ತೆ. ಯಾಕೆ? ಈಗ ಸಪೋಸ್ ನಮ್ಮ ಒಂದು ಎಕ್ಸಾಂಪಲ್ ತೊಳುವ. ಸಪೋಸ್ ಇಮ್ಯಾಜಿನ್ ಒಂದು ಊರಿದೆ, ಆ ಊರಲ್ಲಿ ಒಂದು
ಫೇಮಸ್ ಟೆಂಪಲ್ ಇದೆ ಅಂತ ತಿಳ್ಕೊಡ್ರಿ, ಬಟ್ ಅದು ಪಾಳು ಬಿದ್ದುಬಿಟ್ಟಿದೆ, ಜನ ಯಾರು ಬರ್ತಿಲ್ಲ. ಗವರ್ಮೆಂಟು ಇನ್ ಕೇಸ್ ಆ ಒಂದು ಟೆಂಪಲ್ನ ರಿನೋವೇಟ್ ಮಾಡ್ದಂತ ತಿಳ್ಕೊಡ್ರಿ, ಅವಾಗ ಟೂರಿಸ್ಟ್ಗಳು ಬರ್ತಾರೆ. ಟೂರಿಸ್ಟ್ಗಳು ಬರಬೇಕಾದ್ರೆ ಏನು ಬೇಕು, ಒಂದು ಫ್ಲೈಟ್ ಬರಬೇಕು. ಫ್ಲೈಟ್ ಬರ್ಬೇಕಾದ್ರೆ ಏನಾಗಬೇಕಪ್ಪಿ, ಅಲ್ಲಿ ಒಂದು ಏರ್ಪೋರ್ಟ್ ರೆಡಿ ಆಗಬೇಕು, ಅಲ್ಲಿ ಟ್ರೈನ್ಗಳನ್ನ ಬಿಡಬೇಕು. ಟ್ರೈನ್ ಬರಬೇಕಂದ್ರೆ ಅಲ್ಲಿ ಪ್ರಾಪರ್ ಆಗಿ ರೈಲ್ವೆ ಸ್ಟೇಷನ್ ಬೇಕು, ಅಥವಾ ಬಸ್ಗಳನ್ನ ಬಿಡಬೇಕು, ಪ್ರಾಪರ್ ಆದಂತಹ ಬಸ್ ಸ್ಟ್ಯಾಂಡ್ ಬೇಕು. ಪ್ರೈವೇಟ್ ವೆಹಿಕಲ್ ಇಂದ ಬರ್ತಾರೆ, ಪ್ರೈವೇಟ್ ವೆಹಿಕಲ್ ಬರಬೇಕಾದ್ರೆ ಚೆನ್ನಾಗಿರೋ ರೋಡ್ ಆಗಬೇಕು. ಬಂದ್ರೆ ಸುಮ್ಮನೆ ಬಂದು ಹೋಗ್ತಾರ? ನೋ, ದೇ ವಿಲ್ ಪರ್ಚೇಸ್, ಅಲ್ಲಿನೋ ಪರ್ಚೇಸ್ ಮಾಡ್ತಾರೆ ಅವರು, ಅಂದ್ರೆ ಲೋಕಲ್ ಆಗಿರುವಂಥ ಎಕಾನಮಿ ಬೆಳೆಯುತ್ತೆ. ಇಲ್ಲಪ್ಪ ಬರ್ತಾರೆ, ಬಂದು ಯಾವುದೋ ಒಂದು ಲಾಡ್ಜ್ ಒಳಗಡೆ ಇರ್ತಾರೆ, ಯಾವುದೋ ಒಂದು ಹೋಟೆಲ್ಸ್ ಮಾಡ್ತಾರೆ. ಸೊ ಹೋಟೆಲ್ ಜಾಸ್ತಿ ಜನ ಬರ್ತಾರೆ, ದೊಡ್ಡ ದೊಡ್ಡ ಹೋಟೆಲ್ಗಳು ಕನ್ಸ್ಟ್ರಕ್ಟ್ ಆಗ್ತವೆ. ಸೊ ಇದು ಲೋಕಲ್ ಎಕಾನಮಿನ ಬೂಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವದೇಶಿ ದರ್ಶನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ನ ತಂತು. ಕೆಲವೊಂದು ಡೆಸ್ಟಿನೇಷನ್ ಮಾಡಿಬಿಟ್ಟು ಅಲ್ಲ ಡೆವಲಪ್ ಮಾಡಬೇಕು ನಾವು, ಅದರಿಂದ ಟೂರಿಸ್ಟ್ಗಳನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸ್ವದೇಶ ದರ್ಶನ ಮಾಡಿದ್ರು. ಬಟ್ ಯೂನಿಯನ್ ಮಿನಿಸ್ಟ್ರಿ ಅದನ್ನ ಏನು ಮಾಡ್ತು, ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕ್ರಿಟಿಸೈಸ್ ಮಾಡುತ್ತೆ. ಎನಿ ಪಾಯಿಂಟ್ ರೈಟ್. ಸೊ ಕ್ವಶನ್ ನಂಬರ್ 4, ಆನ್ ವಿಚ್ ಡೇ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ TB ಡೇ 2025 ಸೆಲೆಬ್ರೇಟೆಡ್? ಯಾವ ದಿನದಂದು ನಾವು ವರ್ಲ್ಡ್ TB ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಟ್ಯೂಬರ್ಕ್ಯುಲೋಸಿಸ್. So option A 23rd March, option B 21st March, option C 22nd March, option D 24th March. So the answer is option D 24th March. ಇವತ್ತಿನ ದಿನ, ಇವತ್ತು ವರ್ಲ್ಡ್ TB ಡೇ. ಸೊ ವರ್ಲ್ಡ್ TB ಡೇ ಅಬ್ಸರ್ವ್ಡ್ ಆನ್ಯುವಲಿ ಆನ್ March 24th. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡ್ರಿ, 2025 ಥೀಮ್ ಏನಾಗಿತ್ತು ವರ್ಲ್ಡ್ TB ಡೇದು? ಎಂಡ್ TB ಟಾರ್ಗೆಟ್ ಬೈ 2025 ಇಸ್ ದ ಥೀಮ್. ಇದ್ರ ಜೊತೆಗೆ ಇನ್ನೊಂದು ಥೀಮ್ ಇದೆ. ದಿಸ್ ಇಯರ್ ಥೀಮ್, ಎಸ್ ವಿ ಕ್ಯಾನ್ ಎಂಡ್ TB, ಕಮಿಟ್, ಇನ್ವೆಸ್ಟ್, ಡೆಲಿವರ್. ವೆರಿ ಇಂಪಾರ್ಟೆಂಟ್ ಅಪ್ಪಿ. ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕೂಡ ಕೇಳ್ತಾರೆ, ಅದ್ರ ಜೊತೆಗೆ ಆ ವರ್ಷದ ಥೀಮ್ ಕೂಡ ಕೇಳ್ತಾರೆ. 2025 ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇದು ಥೀಮ್ ಏನಾಗಿತ್ತಪ್ಪ ಅಂದರೆ ಒಂದು ಎಂಡ್ TB ಟಾರ್ಗೆಟ್ ಬೈ 2025, ಜೊತೆಗೆ ಎಸ್ ವಿ ಕ್ಯಾನ್ ಎಂಡ್ TB, ಕಮಿಟ್, ಇನ್ವೆಸ್ಟ್, ಡೆಲಿವರ್. ಸೊ ದಿಸ್ ದ ಥೀಮ್ ಆಫ್ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ 2025. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? March 24ಗೆ ಸೆಲೆಬ್ರೇಟ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 5, ಶಹೀದ್ ದಿವಸ್. ವೆರಿ ಇಂಪಾರ್ಟೆಂಟ್. ಶಹೀದ್ ದಿವಸ್ ಆರ್ ಮರ್ಟೈರ್ಸ್ ಡೇ, ಶಹೀದ್ ದಿವಸ್ ಅಂತ ಕೂಡ ಕರಿತೀವಿ, ಇಂಗ್ಲೀಷಲ್ಲಿ ಮರ್ಟೈರ್ಸ್ ಡೇ ಅಂತ ಕೂಡ ಕರಿತೀವಿ. 23rd ಮಾರ್ಚ್ಗೆ ನಾವು ಅಬ್ಸರ್ವ್ ಮಾಡ್ತೀವಿ. ಇಸ್ ಅ ಟ್ರಿಬ್ಯೂಟ್ ಟು ದ ಬ್ರೇವರಿ ಆ್ಯಂಡ್ ಡಿವೋಷನ್ ಆಫ್ ವಿಚ್ ಇಂಡಿಯಾಸ್ ಫ್ರೀಡಮ್ ಫೈಟರ್ಸ್? ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಸುಖದೇವ್, ಆಪ್ಷನ್ ಸಿ ರಾಜ್ಗುರು, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ. ಮರ್ಟೈರ್ ಡೇ ಅಥವಾ ಶಹೀದ್ ದಿವಸ್ ಅಂತ ನಾವು ಕಮ್ಮೆಮೊರೇಟ್ ಯಾವುದಕ್ಕೆ ಮಾಡ್ತೀವಿ? ಬಿಕಾಸ್ ಇವತ್ತಿನ ದಿನ ಆಲ್ ಆಫ್ ದಿ ಅಬೋ. Shahid Divas or Martyr Day is a tributary of bravery of devotion of India's freedom fighter who laid down their lives for the nation independence. ಯಾವಾಗ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರನ್ನ ನೇಣಿಗೆ ಹಾಕ್ತಾರೆ ಬ್ರಿಟಿಷರು. ಯಾವತ್ತು? 23rd March 1931ಗೆ. 23rd March 1931ಗೆ ಈ ರೆವಲ್ಯೂಷನ್, ಕ್ರಾಂತಿಕಾರಿಗಳು ಅಂತ ಕರಿತೀವಿ ನಾವು, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವ್ರನ್ನೆಲ್ಲ. ಸೊ ಇವ್ರಿಗೆ ಏನು ಮಾಡ್ತಾರೆ, ಇವ್ರಿಗೆ ಇನ್ನೂ 20 ರಿಂದ 25 ವರ್ಷ ಇರುತ್ತೆ. ಇವ್ರಿಗೆ ಏನು ಮಾಡ್ತಾರೆ, ಲಾಹೋರ್ ಜೈಲ್ ಒಳಗಡೆ, ಲಾಹೋರ್ ಜೈಲ್ ಒಳಗಡೆ ಇವ್ರಿಗೆ ನೇಣಿಗೆ ಹಾಕ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ 23 ಮಾರ್ಚ್ಗೆ ನಾವು ಯಾವುದಪ್ಪ, ಶಹೀದ್ ದಿವಸ್ ಅಥವಾ ಮರ್ಟೈರ್ ಡೇ ಅಂತ ನಾವು ಕಮೆಮೊರೇಟ್ ಮಾಡ್ತಿರ್ತೀವಿ. ವೆರಿ ಇಂಪಾರ್ಟೆಂಟ್ ಅಪ್ಪಿ, ವೆರಿ ಇಂಪಾರ್ಟೆಂಟ್. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಮುಂಚೆ HRA ಅಂತಿತ್ತಪ್ಪಿ, ಅದನ್ನ HSRA ಅಂತ ಮಾಡ್ತಾನೆ. ಅಂತ ಮಾಡ್ತಾರೆ, ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಮಾಡ್ತಾರೆ. ಇದ್ರದ್ದು ಮೆಂಬರ್ಸ್ ಆಗಿರ್ತಾರೆ ಯಾರು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಸೊ ಭಗತ್ ಸಿಂಗ್ ಜೊತೆಗೆ ಇನ್ನೂ ಸಿಕ್ಕಾಪಟ್ಟೆ ಜನ, ಚಂದ್ರಶೇಖರ್ ಆಜಾದ್, ಬಟುಕೇಶ್ವರ್ ದತ್, ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲ ರೆವಲ್ಯೂಷನರಿಸ್ಟ್. ಬಟ್ 23 ಮಾರ್ಚ್ 1931 1931 ಸುಖದೇವ್, ಭಗತ್ ಸಿಂಗ್, ರಾಜ್ಗುರು ಅವ್ರನ್ನ ನೇಣಿಗೆ ಹಾಕ್ತಾರೆ, ರೆವಲ್ಯೂಷನರಿಸ್ಟ್ಗ ನೇಣಿಗೆ ಹಾಕ್ತಾರೆ ಬ್ರಿಟಿಷರು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಶಹೀದ್ ದಿವಸ್ ಅಂತ, ಮರ್ಟೈರ್ ಡೇಸ್ ಅಂತ ಕಮ್ಮೆಮೊರೇಟ್ ಮಾಡ್ತೀವಿ. ಯಾವಾಗ? 23rd ಮಾರ್ಚ್ಗೆ. ಕ್ವೆಶ್ಚನ್ ನಂಬರ್ 6, ರೀಸೆಂಟ್ಲಿ ಜಲಶಕ್ತಿ ಅಭಿಯಾನ್ ಕ್ಯಾಚ್ ದ ರೈನ್ 2025 was launched on the World Water Day by Ministry of Jal Shakti in collaboration with which ministry? ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ಇದೆ. ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಈಗ ಮಿನಿಸ್ಟ್ರಿ ಆಫ್ ಹೋಮ್ ಯಾವ ರೀತಿ ಇದೆ, ಅದೇ ರೀತಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ಇದೆ. ಇದು ಒಂದು ಕ್ಯಾಂಪೇನ್ನ ಲಾಂಚ್ ಮಾಡುತ್ತೆ. ಏನು ಹೆಸರು? ಜಲಶಕ್ತಿ ಅಭಿಯಾನ್ ಕ್ಯಾಚ್ ದ ರೇನ್. ಅಂದರೆ ರೇನ್ ವಾಟರ್ನ ನಾವು ಕ್ಯಾಚ್ ಮಾಡಬೇಕು, ಅದನ್ನ ಸ್ಟೋರ್ ಮಾಡಬೇಕು, ಅಥವಾ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಲಾಂಚ್ ಮಾಡ್ತಾರೆ, ಒಂದು ಕ್ಯಾಂಪೇನ್ನ. ಅದನ್ನು ಲಾಂಚ್ ಮಾಡೋರು ಮಿನಿಸ್ಟ್ರಿ ಆಫ್ ಜಲಶಕ್ತಿ. ರೈಟ್. ಯಾರ ಜೊತೆಗೆ ಸೇರಿಸ್ಬಿಟ್ಟು ಅದನ್ನು ಮಾಡ್ತಾರೆ? ಯಾವ ಮಿನಿಸ್ಟ್ರಿ ಕೂಡ್ಕೊಳ್ಳುತ್ತೆ ಅವ್ರ ಜೊತೆ? ಇನ್ನೊಂದು ಮಿನಿಸ್ಟ್ರಿ ಇದೆ, ಯಾವುದು? ಮಿನಿಸ್ಟ್ರಿ ಆಫ್ ಟೂರಿಸಂ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್.
So Jalashakti Abhiyan Catch the Rain is launched by Jalashakti, Ministry of Jalashakti, and which other ministry? Answer is option B, Ministry of Environment, Forest and Climate Change. Very important. So ಯಾವಾಗ launch ಆಗುತ್ತಪ್ಪ ಇದು? So on 22nd March 2025, the much anticipated Jalashakti Abhiyan Catch the Rain 2025 was launched on World Water Day. World Water Day ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 22nd March ಗೆ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿನ ದಿನಾನೇ ಅಂದ್ರೆ ಮೊನ್ನೆ ಜಲಶಕ್ತಿ ಅಭಿಯಾನ್ ಕ್ಯಾಚ್ ದ ರೈನ್ 2025 ಈ ಒಂದು ಕ್ಯಾಂಪೇನ್ ಲಾಂಚ್ ಆಯಿತು. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಮೋಸ್ಟ್ ಹಾಟ್ ಟಾಪಿಕ್ ಅಪ್ ಇದು. ಕ್ವೆಶ್ಚನ್ ನಂಬರ್ 7. ಆನ್ ವಿಚ್ ಡೇಟ್ ದ 113th ಫೌಂಡೇಶನ್ ಡೇ ಆಫ್ ಬಿಹಾರ್ ಇಸ್ ಸೆಲೆಬ್ರೇಟೆಡ್? ಯಾವ ದಿನದಂದು 113ನೇ ಫೌಂಡೇಶನ್ ಡೇ ಬಿಹಾರ್ದು ನಾವು ಸೆಲೆಬ್ರೇಟ್ ಮಾಡ್ತಾರೆ? ಸೊ ಆಪ್ಷನ್ ಎ 23rd March, ಆಪ್ಷನ್ ಬಿ 22nd March, ಆಪ್ಷನ್ ಸಿ 21st March, ಆಪ್ಷನ್ ಡಿ 20th March. So the answer is option B, 22nd March. Bihar Day is celebrated every year on March 22nd. March 22nd. So yake, because in the year of 1912 March 22nd ಗೆ ರೈಟ್ ಬಿಹಾರ್ ಏನಾಗುತ್ತೆ ಸಪರೇಟ್ ಆಗುತ್ತೆ ಬೆಂಗಾಲ್ ಇಂದ. ಅವಾಗ ಬೆಂಗಾಲ್ ಪ್ರೆಸಿಡೆನ್ಸಿ ಅಂತ ಇತ್ತು. ಬೇಸಿಕಲಿ ಅವಾಗ ಬಿಫೋರ್ ಇಂಡಿಪೆಂಡೆನ್ಸ್ 3 ಪ್ರೆಸಿಡೆನ್ಸಿ ಇದ್ದಪ್ಪಿ. ಒಂದು ಬಾಂಬೆ, ಇನ್ನೊಂದು ಮದ್ರಾಸ್, ಇನ್ನೊಂದು ಬೆಂಗಾಲ್. ಸೊ ದೀಸ್ ಆರ್ ದಿ ವೆರಿ ಸ್ಟ್ರಾಂಗ್ ಪ್ರೆಸಿಡೆನ್ಸಿ. ಓಕೆ, ಸೊ ಅವಾಗ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲೇನೆ ಬಿಹಾರ್ ಇತ್ತು. ಸೊ 1912ಕ್ಕೆ ಈ ಬೆಂಗಾಲ್ ಪ್ರೆಸಿಡೆಂಟ್ ಇಂದ ಬಿಹಾರ ಹೊರಗಡೆ ಬರುತ್ತೆ. ಇಟ್ ಕೇಮ್ ಔಟ್ಸೈಡ್ ಫ್ರಮ್ ದ ಬೆಂಗಾಲ್ ಪ್ರೆಸಿಡೆನ್ಸಿ. ಅದಕ್ಕೋಸ್ಕರ ಮಾರ್ಚ್ 22ಗೆ ಪ್ರತಿ ವರ್ಷ ನಾವು ಬಿಹಾರ್ ಯಾವುದು ಫೌಂಡೇಶನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಬಿಹಾರ್ ಫೌಂಡೇಶನ್ ಡೇ. ಐ ಜಸ್ಟ್ ವಾಂಟ್ ಟು ಸಿ ಇನ್ ದ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಕರ್ನಾಟಕದ ಫೌಂಡೇಶನ್ ಡೇ ಯಾವಾಗ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಕರ್ನಾಟಕ ಯಾವ ದಿನದಂದು ಭಾಷೆಯ ಆಧಾರದ ಮೇಲೆ ಆನ್ ದ ಬೇಸ್ ಆಫ್ ಲ್ಯಾಂಗ್ವೇಜ್ ಭಾಷೆಯ ಆಧಾರದ ಮೇಲೆ ಗಡಿಗಳನ್ನು ನಿರ್ದಿಷ್ಟಗೊಳಿಸಿದ್ರು. ಯಾವ ರೀತಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಈಗ ಆಂಧ್ರ ಪ್ರದೇಶ್ ಇಸ್ ದ ಫಸ್ಟ್ ಸ್ಟೇಟ್ ಭಾಷೆಯ ಆಧಾರದ ಮೇಲೆ ಸಪರೇಟ್ ಆಯಿತು, ತೆಲುಗು ಸ್ಪೀಕಿಂಗ್ ಪೀಪಲ್. ಅದೇ ರೀತಿ ಕನ್ನಡ ಸ್ಪೀಕಿಂಗ್ ಪೀಪಲ್ ಅಂತ ಸಪರೇಟ್ ಆಗಿದ್ದಂತಹ ಕರ್ನಾಟಕ ಯಾವಾಗ? ರಾಜ್ಯಗಳ ವಿಂಗಡಣೆ ಆಯ್ತಲ್ಲ, ಯಾವಾಗ ಆಯಿತು ಕರ್ನಾಟಕ? ವೆರಿ ಇಂಪಾರ್ಟೆಂಟ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ ಯಾರಿಗೆ ಗೊತ್ತಿದೆ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದರ ಆನ್ಸರ್ ಹೇಳ್ತೀನಿ ನಿಮಗೆ. ಕ್ವೆಶ್ಚನ್ ನಂಬರ್ 8. ಇನ್ ವಿಚ್ ಸ್ಟೇಟ್ ದ 72nd ಮಿಸ್ ವರ್ಲ್ಡ್ ಪೆಗೆಂಟ್ ವಿಲ್ ಬಿ ಆರ್ಗನೈಸ್ಡ್? ಮಿಸ್ ವರ್ಲ್ಡ್ ಪೆಗೆಂಟ್ 72ನೇ ಮಿಸ್ ವರ್ಲ್ಡ್ ಪೆಗೆಂಟ್ ಎಲ್ಲಿ ಆರ್ಗನೈಸ್ ಆಯಿತು? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ನಾಗಾಲ್ಯಾಂಡ್. ಆನ್ಸರ್ ಈಸ್ ಆಪ್ಷನ್ ಬಿ ತೆಲಂಗಾಣದಲ್ಲಿ. 72ನೇ ಎಡಿಷನ್ ಆಫ್ ಮಿಸ್ ವರ್ಲ್ಡ್ ಪೆಗೆಂಟ್ ಬಿಟ್ವೀನ್ 17th March ಟು 31st March ವರೆಗೂ ಆಗುತ್ತೆ. ಎಲ್ಲಿ? ತೆಲಂಗಾಣದಲ್ಲಿ ಆಗುತ್ತೆ. 54 ಕೋಟಿ ಖರ್ಚು ಮಾಡಿದ್ದಾರೆ ಇದಕ್ಕೆ. ಓಕೆ, ಕ್ವೆಶ್ಚನ್ ನಂಬರ್ 9. ಆನ್ ವಿಚ್ ಡೇಟ್ ಇನ್ ವಿಚ್ ಸ್ಟೇಟ್ ದಟ್ 57th ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ವಿಲ್ ಬಿ ಹೆಲ್ಡ್? ಸೊ 57ನೇ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಯಾವ ಸ್ಟೇಟಲ್ಲಿ ನಡೆಯುತ್ತೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ನಾಗಾಲ್ಯಾಂಡ್. 57th ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್. ಆನ್ಸರ್ ಈಸ್ ಆಪ್ಷನ್ ಸಿ ಒಡಿಶಾ. ಯಾವಾಗಿಂದ? 31st March ಇಂದ 5th April ವರೆಗೂ ನಡೆಯುತ್ತಪ್ಪಿ. ವೆರಿ ಇಂಪಾರ್ಟೆಂಟ್ ಅಪ್ಪಿ. ಓಕೆ, ಸೊ ಒಡಿಶಾ ಒಳಗಡೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಒಳಗೆ ನಡೆಯುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಎಷ್ಟು? 75ನೇದು. ಸಾರಿ 57th 57th ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್. ಕ್ವೆಶ್ಚನ್ ನಂಬರ್ 10. ವಿಚ್ ಕಂಟ್ರಿ ಆರ್ಮಿ ಟುಕ್ ಫುಲ್ ಕಂಟ್ರೋಲ್ ಆಫ್ ದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಇನ್ ಇಟ್ಸ್ ಕ್ಯಾಪಿಟಲ್ ಕಾರೋಟುಮ್? ಓಕೆ, ಸೊ ಯಾವ ಆರ್ಮಿ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ನ ಎಲ್ಲಪ್ಪಿ ಕಾರೋಟೋಮ್ ಅನ್ನೋ ಒಂದು ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ನ ಟೇಕ್ ಓವರ್ ಮಾಡೋದು ಅಥವಾ ಕಂಟ್ರೋಲ್ ತಗೊಳ್ತು? ಅದೇ ದೇಶದ ಆರ್ಮಿ ಅದೇ ದೇಶದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅದರ ಹೆಸರೇನಪ್ಪ? ಕಾರೋಟುಮ್. ಓಕೆ, ಸೊ ಚಾಡ್ ಆರ್ಮಿ, ಸುಡಾನ್ ಆರ್ಮಿ, ಲಿಬಿಯಾ ಆರ್ಮಿ, ಇಥಿಯೋಪಿಯಾ ಆರ್ಮಿ. ವಿಚ್ ಕಂಟ್ರಿ ಆರ್ಮಿ ಟುಕ್? ಯಾವ ಕಂಟ್ರಿಯ ಆರ್ಮಿ ಅದೇ ದೇಶದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸು ಅದನ್ನ ಟೇಕ್ ಓವರ್ ಮಾಡ್ತು ಅಥವಾ ಕಂಟ್ರೋಲ್ ತಗೊಳ್ತು? ಆನ್ಸರ್ ಈಸ್ ಆಪ್ಷನ್ ಬಿ, ಸುಡಾನ್ ಆರ್ಮಿ. ಸೌತ್ ಸುಡಾನ್, ಕೀನ್ಯಾ ಎಲ್ಲ ತುಂಬ ಹಿಂದುಳಿದ ದೇಶ, ರೈಟ್? ಅಷ್ಟು ಬಡತನ, ಅಲ್ಲಿ ಆರ್ಮಿ ಹೆಚ್ಚಿಗೆ ಪವರ್ ಕೊಟ್ಬಿಟ್ರೆ ಈ ರೀತಿ ಆಗುತ್ತೆ ಸಿಚುವೇಶನ್. ಸೊ ದ ಸುಡಾನೀಸ್ ಆರ್ಮಿ ಟುಕ್ ಫುಲ್ ಕಂಟ್ರೋಲ್ ಆಫ್ ದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಇನ್ ಕಾರೋಟುಮ್. ಸೊ ಸುಡಾನ್ ದೇಶದ ಕ್ಯಾಪಿಟಲ್ ಯಾವ್ದಪ್ಪಿ? ಕಾರೋಟುಮ್. ಸುಡಾನ್ ದೇಶದ ಕ್ಯಾಪಿಟಲ್ ಯಾವ್ದಪ್ಪಿ? ಸೌತ್ ಸುಡಾನ್, ನಾರ್ತ್ ಸುಡಾನ್ ಬರುತ್ತೆ, ಬಟ್ ಎಂಟೈರ್ ಸುಡಾನ್ ದೇಶದ ಕ್ಯಾಪಿಟಲ್ ಕಾರೋಟುಮ್. ಆಫ್ಟರ್ ದ ಮಂತ್ಸ್ ಇನ್ ಇಂಟೆನ್ಸಿವ್ ಕಾನ್ಫ್ಲಿಕ್ಟ್ ವಿತ್ ದ ಪಾರ್ಲಿಮೆಂಟರೀಸ್ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ RSF. ಯಾವ ಆರ್ಮಿ ಹೆಸರೇನಪ್ಪಿ? RSF. ಯಾವುದು? ರ್ಯಾಪಿಡ್ ಸಪೋರ್ಟ್ ಫೋರ್ಸ್. ಓಕೆ, ರ್ಯಾಪಿಡ್ ಸಪೋರ್ಟ್ ಫೋರ್ಸ್, ನಾಟ್ ಆರ್ಮಿ. ಇದು ಗವರ್ಮೆಂಟ್ ಆರ್ಗನೈಸೇಷನ್. ಇವ್ರ ಜೊತೆಗೆ ಈ ಒಂದು ಸುಡಾನಿಸ್ ಆರ್ಮಿ ಏನು ಮಾಡ್ತು? ಕಾನ್ಫ್ಲಿಕ್ಟ್ ಇತ್ತು.
ಯುದ್ಧ ಆಡಿದ್ರು ಆ ಒಂದು ದೇಶದ ಸುಡಾನ್ ದೇಶದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ನ ಅಥವಾ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ನ ಇವ್ರು ಏನು ಮಾಡಿದ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಯಾವುದು? ಸುಡಾನ್ ದೇಶ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೀಸ್ ಆರ್ ದಿ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 24th March 2025. ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಪಿ. ಸೊ ಇದೇ ರೀತಿ ಪ್ರತಿದಿನ ನಾನು ಇಂಪಾರ್ಟೆಂಟ್ MCQsನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಆಲ್ರೆಡಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ನೋಡ್ತಾ ಬಂದಿದ್ದೀರಾ, ರೈಟ್? ಸೊ ನಾನು ಒಂದು 4-5 ಕ್ವೆಶನ್ಸ್ ಕೇಳಿದ್ದೀನಿ, ಮತ್ತು 3-4 ಕ್ವೆಶನ್ಸ್ ಕೇಳಿದ್ದೀನಿ. ಪ್ಲೀಸ್ ಆನ್ಸರ್ ಮಾಡಿರಿ, ಅದನ್ನ ಸರ್ಚ್ ಮಾಡಿರಿ ಗೂಗಲ್ ಒಳಗಡೆ. ಇಫ್ ಯು ಡೋಂಟ್ ನೋ, ಸರ್ಚ್ ಮಾಡಿರಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಟೇಕ್ ದಟ್ ಕ್ವೆಶನ್ಸ್ ಫಸ್ಟ್ ಆ ಕ್ವೆಶನ್ ತೊಗೋತೀನಿ, ನಿಮ್ಗೆ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವೀಡಿಯೋನ ಸ್ಟಾರ್ಟ್ ಮಾಡುವ, ರೈಟ್? ಸೊ ಇದೇ ರೀತಿ ಕರೆಂಟ್ ಅಫೇರ್ಸ್, GK, ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್, ಮ್ಯಾಥಮೆಟಿಕ್ಸ್ ಇನ್ ಟರ್ಮ್ಸ್ ಆಫ್ MCA, ಪ್ರತಿಯೊಂದು ಸಬ್ಜೆಕ್ಟದು ಕಂಪ್ಲೀಟ್ ಸಿಲೆಬಸ್, ಟಾಪಿಕ್ ಟು ಟಾಪಿಕ್, ಮಿನಿಮಮ್ ಒಂದೊಂದು ಟಾಪಿಕಲ್ಲಿ 150ರಿಂದ 200 MCQsನ ಕವರ್ ಮಾಡಿ ಯು ಶುಡ್ ಬಿ ಏಬಲ್ ಟು ಸ್ಕೋರ್ ಅಟ್ಲೀಸ್ಟ್ ಅಂದರೆ 75+ ಕ್ರಾಸ್ ಆಗೋ ಹಾಗೆ ವಾಟ್ ಎವರ್ ಈಸ್ ರಿಕ್ವೈರ್ಡ್ ದಟ್ ವಿ ಆರ್ ಡೂಯಿಂಗ್ ಇಟ್ ಆ್ಯಂಡ್ ವಿ ಆರ್ ರೆಡಿ ಟು ಡೂ ಇಟ್. ನೌ ಇಟ್ಸ್ ಯುವರ್ ಟರ್ನ್. ನೀವು ನಿಮ್ಮ ಕೆಲಸ ಏನಪ್ಪಿ, ದಟ್ ಯು ನೀಡ್ ಟು ಸರ್ಚ್ ಫಾರ್ ದ ಗುಡ್ ಇನ್ಸ್ಟಿಟ್ಯೂಷನ್, ಜಾಯಿನ್ ದಟ್ ಇನ್ಸ್ಟಿಟ್ಯೂಷನ್, ಲರ್ನ್ ವೆರಿ ಪ್ರಾಪರ್ಲಿ, ಗೆಟ್ ದ ಟಾಪ್ ರ್ಯಾಂಕಿಂಗ್, ಗೋ ಟು ದ ಟಾಪ್ ಕಾಲೇಜ್. ಇದು ನಿಮ್ಮ ಏಮ್ ಆಗಿರಬೇಕು. ಅದಕ್ಕೋಸ್ಕರ ಟೇಕ್ ದ ಡಿಸಿಷನ್ ನೌ ಇಟ್ ಸೆಲ್ಫ್. ತುಂಬ ಡಿಲೇ ಮಾಡಬೇಡ್ರಿ, ಪೋಸ್ಟ್ಪೋನ್ ಮಾಡಬೇಡ್ರಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಿಕೊಡ್ರಿ ಪ್ರಿಪ್ರೇಷನ್. ವಿ ಆರ್ ಹಿಯರ್ ಟು ಹೆಲ್ಪ್ ಯು ಔಟ್ ಟು ಗೆಟ್ ದ ಟಾಪ್ ರ್ಯಾಂಕಿಂಗ್. ನಮ್ಮ ಎಲ್ಲರದ್ದು ಏಮ್ ಏನಪ್ಪ, ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಿರ್ತಾರೆ, ಯಾರು ಪ್ರಿಪೇರ್ ಆಗ್ತಿದ್ದಾರೆ ನೀವೆಲ್ಲ, ವೆದರ್ ಇಟ್ ಮೇ ಬಿ ಯೂಟ್ಯೂಬ್ ಆಗಿರಲಿ, ಆ್ಯಪಲ್ ಆಗಿರಲಿ, ಪ್ರಿಪೇರ್ ಆಗ್ತಿರಲ್ಲ, ಯು ಶುಡ್ ಗೆಟ್ ದ ಟಾಪ್ ರ್ಯಾಂಕಿಂಗ್, ಗೋ ಟು ದ ಟಾಪ್ ಕಾಲೇಜ್ ಆ್ಯಂಡ್ ಗೆಟ್ ದ ಗ್ರೇಟ್ ಪ್ಲೇಸ್ಮೆಂಟ್ಸ್. ದ್ಯಾಟ್ ಇಸ್ ಅವರ್ ಏಮ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ, ಈ ವರ್ಷ ಕೂಡ ವಿ ಆರ್ ಕಮಿಟೆಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಆಲ್ ದ ಎಜುಕೇಟರ್ಸ್ ಆರ್ ವೆರಿ ಕಮಿಟೆಡ್. ಆಲ್ ದ ಎಜುಕೇಟರ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಕ್ರ್ಯಾಕಿಂಗ್ ಅ PGCET ವಿತ್ ಅ ಟಾಪ್ ರ್ಯಾಂಕಿಂಗ್, ರೈಟ್? ಓನ್ಲಿ ಇನ್ ಕರ್ನಾಟಕ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ನಮ್ಮ ಮೇಲೆ ಜವಾಬ್ದಾರಿ ಬಿಡ್ರಿ, ದಟ್ ನೀವು ಪ್ರಾಪರಾಗಿ ಸ್ಟಡೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು ಔಟ್, ರೈಟ್? ಸೊ ಯಾರಿಗೆ ಜಾಯ್ನ್ ಆಗಬೇಕು, ಏನು ಮಾಡಬೇಕಪ್ಪಿ, ಬೇಗ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಇದೆ, 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಆದಷ್ಟು ಬೇಗ ಡೌನ್ಲೋಡ್ನ ಮಾಡ್ಕೊಡ್ರಿ, ರೈಟ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ. ಸೊ ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಪ್ಪಿ. ಸೊ ಇನ್ನೂ ಟೈಮ್ ಇದೆ ಅಂತ ಹೇಳ್ತಿರ್ತಾರೆ ತುಂಬ ಯೂಟ್ಯೂಬ್ ಚಾನಲಲ್ಲಿ, ಹೇಳ್ತಿರ್ತಾರೆ ಟೈಮ್ ಇದೆ ಅಂತ. ನೋ, ಡೋಂಟ್ ಥಿಂಕ್ ದ್ಯಾಟ್ ವೇ. ಬಿಕಾಸ್ KA ಯಾವಾಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬಿಡ್ತಾರೆ ಹೇಳಕ್ಕೆ ಬರಲ್ಲ. ಬಿಕಾಸ್ ಅವ್ರು 22 ಜೂನ್ ಅಂತ ಹೇಳಿದ್ದಾರೆ, ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಕೇರ್ಫುಲ್ ಆಗಿರಬೇಕು. ಅಲ್ಲಿವರೆಗೂ ಪ್ರಾಪರಾಗಿ ಪ್ರಿಪೇರ್ ಆಗಿ ವಿ ಶುಡ್ ಬಿ ರೆಡಿ. ನಾವು ರೆಡಿ ಇರಬೇಕು. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ ಆದಷ್ಟು ಬೇಗ ಜಾಯ್ನ್ ಆಗಿರಿ ಬ್ಯಾಚ್ ಕೋರ್ಸ್ಗೆ ಆದಷ್ಟು ಬೇಗ, ಆ್ಯಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು ಔಟ್, ರೈಟ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.